ಗಲ್ಫ್ ಯುದ್ಧವು 32ನೇ ದಿನವೂ ರಣರಣ ಅಂತಿದೆ. ಇತ್ತ ಕರುನಾಡಿನಲ್ಲಿ ಎಲ್ಪಿಜಿ ಸಿಲಿಂಡರ್ ಅಭಾವ ಉಂಟಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಮಂಕಾಗಿದೆ. ಬಹುತೇಕ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ರಾಮನಗರದ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಹೋಟೆಲ್ ಮಾಲೀಕರು ವಿಧಿ ಇಲ್ಲದೆ ಸೌದೆ ಒಲೆಯಲ್ಲಿ ದೋಸೆ ಮಾಡಲಾಗ್ತಿದೆ. ನನ್ನ ಬಲಭಾಗದಲ್ಲೂ ಕೂಡ ನೋಡಬಹುದು, ಈ ಒಂದು ಹೋಟೆಲ್ ಇತ್ತೀಚೆಗೆ ಆರಂಭವಾಗಿರುವಂತದ್ದು. ಬೆಂಗಳೂರಿನಿಂದ ಕರೆಸಿ ಇದನ್ನ ಸೌದೆ ಒಲೆಯನ್ನ ಮಾಡಿರುವಂತದ್ದು. ಕಟ್ಟಿಗೆಗಳನ್ನ ತಂದು ಇದೀಗ ದೋಸೆ ಆಗಿರ್ಬೋದು, ಬೇರೆ ಬೇರೆ ತಿಂಡಿಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸಾಕಷ್ಟು ಮಟ್ಟಿಗೆ ಇದೆ. ಹೀಗಾಗಿ 10 ದಿನಗಳಿಂದಲೂ ಕೂಡ ಈ ಒಂದು ಹೋಟೆಲ್ ಅನ್ನ ಕೂಡ ಕ್ಲೋಸ್ ಮಾಡಿದ್ರು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಟ್ಟಿಗೆಗಳನ್ನ ಬಳಸಿಕೊಂಡು ಈ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇನ್ನು 10,000 ಖರ್ಚು ಮಾಡಿ ಕಬ್ಬಿಣದ ಒಲೆ ನಿರ್ಮಿಸಿದ್ದು ಪರದಾಡ್ತಿದ್ದಾರೆ. ಆದಷ್ಟು ಬೇಗ ಸಿಲಿಂಡರ್ ಒದಗಿಸುವಂತೆ ಮಾಲೀಕರು ಮನವಿ ಮಾಡ್ತಿದ್ದಾರೆ. ಏನಾರ ಕೇಳಿದ್ರೆ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳ್ತಾರ ಅಥವಾ ಹೇಗೆ ಸರ್? ಅದೇ ಸರ್, ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಹೌದು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ರಾಜ್ಯದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರು ಸೌದೆ ಒಲೆ ಬಳಸುತ್ತಿದ್ದಾರೆ. ಆದರೆ ಸೌದೆ ಒಲೆಯು ದುಬಾರಿಯಾಗಿದ್ದು ಮಾಲೀಕರು ಕಂಗೆಟ್ಟಿದ್ದಾರೆ. ಹುಬ್ಬಳ್ಳಿ ನಗರದ ಎಪಿಎಂಸಿಯಲ್ಲಿರುವಂತಹ ದುರ್ಗಾ ಹೋಟೆಲ್ನಲ್ಲಿ ಸಿಲಿಂಡರ್ ಅಭಾವದಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿತ್ತು. ಆದ್ರೀಗ ಸೌದೆಗೆ ಡಿಮ್ಯಾಂಡ್ ಹೆಚ್ಚಿದ್ದು ಬೆಲೆಯೂ ದುಬಾರಿಯಾಗಿದೆ. ಕಳೆದ ಕೆಲ ದಿನಗಳಿಂದ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಸೌದೆ ಒಲೆಯನ್ನು ಬಳಸಿಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದೀಗ ಕಟ್ಟಿಗೆ ಕೂಡ ಹೆಚ್ಚು ಡಿಮ್ಯಾಂಡ್ ಆಗಿರುವಂಥದ್ದು, ಜೊತೆಗೆ ಕಟ್ಟಿಗೆ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಮೊದಲು 1 ಕ್ವಿಂಟಲ್ ಕಟ್ಟಿಗೆ ಬೆಲೆ 700ರಿಂದ 800 ರೂಪಾಯಿ ಇತ್ತು. ಆದರೆ ಇದೀಗ 1200ರಿಂದ 1300 ರೂಪಾಯಿಗೆ ಪ್ರತಿ ಕ್ವಿಂಟಲ್ ಕಟ್ಟಿಗೆ ಬೆಲೆ ಹೆಚ್ಚಾಗ್ತಾ ಇರುವಂಥದ್ದು. ಸಿಲಿಂಡರ್ ಅಭಾವಕ್ಕೂ ಮೊದಲು ಕ್ವಿಂಟಲ್ ಸೌದೆಗೆ 600 ರೂಪಾಯಿ ಇತ್ತು. ಆದ್ರೀಗ 1200 ರೂಪಾಯಿಗೆ ಏರಿಕೆಯಾಗಿದೆ. ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಾರೆ ಹೋಟೆಲ್ ಮಾಲೀಕರು. ಸರ್, ಏನು ಕಟ್ಟಿಗೆ ಸಿಗ್ತಾ ಇದೆ? ರೇಟ್ ಹೆಂಗಿದೆ ರೀ? ರೇಟು ಈಗ ಫಸ್ಟು 700ರಿಂದ 800 ರೂಪಾಯಿ ಇತ್ತು. ಈಗ 1200 ರೂಪಾಯಿ ಹೇಳ್ತಾ ಇದ್ದಾರೆ. ಆಟೋ ಬಾಡಿಗೆ ಅಲ್ಲಿಂದ ತರಲಿಕ್ಕೆ 300 ರೂಪಾಯಿ ತೊಗೊಳ್ತಾರೆ. ಅವಾಗ 1500 ರೂಪಾಯಿ ಬೀಳ್ತೈತಿ. ಅದು ಒಂದೊಂದು ದಿವಸ ಒಂದೊಂದು ಥರ ರೇಟ್ ಹೇಳ್ತಾ ಇದ್ದಾರೆ. ಗ್ಯಾಸು ಸರಿಯಾದಾಗಿ ಸಿಗ್ತಾ ಇಲ್ಲ. 21 ದಿವಸದಲ್ಲಿ 2 ಗ್ಯಾಸ್ ಕೊಟ್ಟಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಅಭಾವನೆ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಇಂಥದೊಂದು ಜಾಲ ಗಣಿನಾಡು ಬಳ್ಳಾರಿಯಲ್ಲಿ ಪತ್ತೆಯಾಗಿದೆ. ಬಳ್ಳಾರಿಯ ಗೌತಮ್ ನಗರದ ಮನೆಯೊಂದರಲ್ಲಿ ಬ್ಲಾಕ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡಲಾಗ್ತಿದ್ದು, ಗೃಹ ಬಳಕೆ ಸಿಲಿಂಡರ್ಗೆ 2,000 ರೂಪಾಯಿ ಹಾಗೂ ವಾಣಿಜ್ಯ ಸಿಲಿಂಡರ್ಗೆ 4,000 ರೂಪಾಯಿ ಮಾರುತ್ತಿದ್ರು. ಆಟೋದಲ್ಲಿ 10ಕ್ಕೂ ಹೆಚ್ಚು ಸಿಲಿಂಡರ್ ತರ್ತಾ ಇದ್ದ ದಂಧೆಕೋರರನ್ನ ಬಳ್ಳಾರಿ ಗ್ರಾಮೀಣ ಠಾಣಾ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಕೊಪ್ಪಳದ ಸ್ವಾತಿ ಹೋಟೆಲ್ನಲ್ಲಿ ಮಾಲೀಕರು ಗ್ರೀನ್ ವೇ ಸ್ಟವ್ ಮೊರೆ ಹೋಗಿದ್ದಾರೆ. ಗ್ರೀನ್ ವೇ ಸ್ಟವ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸೌದೆ ಬಳಸಿ ಹೊಗೆ ಮುಕ್ತ ಅಡುಗೆ ಮಾಡಬಹುದಾಗಿದೆ. ಸಿಲಿಂಡರ್ಗಿಂತ ಇದರಲ್ಲಿ ಅಡುಗೆಯೂ ವೇಗವಾಗಿ ಆಗುತ್ತೆ ಅಂತಾರೆ. ಇನ್ನು ಮಾರುಕಟ್ಟೆಯಲ್ಲಿ ಗ್ರೀನ್ ವೇ ಸ್ಟವ್ಗೆ 25,000 ರೂಪಾಯಿ ಬೆಲೆ ಇದೆ. ಡಿಮ್ಯಾಂಡ್ ಹೆಚ್ಚಿರುವುದರಿಂದ 3,000 ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಲಾಗ್ತಿದೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಒಂದು ಹೊಸ ರೂಪದ ಸೌದೆ ಒಲೆಯನ್ನ ಇಲ್ಲಿ ತಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಗ್ರೀನ್ ವೇ ಅನ್ನೋ ಒಂದು ಹೊಸ ಮಾದರಿಯ ಸೌದೆ ಒಲೆಯನ್ನ ತಂದಿರತಕ್ಕಂಥದ್ದು. ಇಲ್ಲಿ ಸೌದೆಗಳ ಉಳಿತಾಯವಾಗುತ್ತೆ. ಅಂದರೆ ಮಾಮೂಲಿ ಸೌದೆ ಒಲೆ ಏನಿರುತ್ತೆ ಅದಕ್ಕೆ ಕಡಿಮೆ ಸೌದೆಗಳು ಇದಕ್ಕೆ ಖರ್ಚಾಗತ್ತೆ. ಹೆಂಗೆ ವರ್ಕ್ ಆಗತ್ತೆ ಸರ್ ಇದು ಅಂದರೆ ಸ್ವಲ್ಪ ಒಂದು 2-3 ಕಟ್ಟಿಗೆ ಹಾಕಿ ಬಟನ್ ಸ್ಟಾರ್ಟ್ ಮಾಡಿಬಿಟ್ರೆ ಇದು ಫ್ಯಾನ್ ಚಾಲು ಆಗುತ್ತೆ. ಫ್ಯಾನ್ ಚಾಲಾಗಿಂದ ಅದು ನಾವು ಹಿಂದಿನ ಕಾಲಕ್ಕೆ ಪೈಪಲ್ಲಿ ಊದ್ತಿದ್ವಲ್ಲ, ಆ ಟೈಪಿಗೆ ಅದಕ್ಕೆ ಇದು ಕರೆಂಟಿಂದ ಇದು ಕೊಟ್ಟಾರ. ಅದು ಫುಲ್ಲು ಇದಾಗಿಬಿಡುತ್ತೆ, ಬೆಂಕಿ ಹತ್ಕೊಂಡು ಬಿಡುತ್ತೆ. ಅಡಿಗೆ ಸ್ಪೀಡ್ ಆಗತ್ತೆ ರೀ? ಅಡಿಗೆ ಸ್ಪೀಡ್ ಆಗುತ್ತೆ. ಕೋಲಾರದಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಡಾಬಾ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಅದೇ ಸೌದೆ ಬೆಲೆ ದುಬಾರಿಯಾಗಿದೆ. ಹೋಟೆಲ್ ಡಾಬಾ ಸಭೆ ಸಮಾರಂಭಗಳಿಗಾಗಿ ಸೌದೆಗೆ ಬೇಡಿಕೆ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚಾದನ್ನ ಸೌದೆಯೇ ಸಿಗ್ತಿಲ್ಲವೆಂದು ಸೌದೆ ಮಂಡಿ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಕೋಲಾರದ MG ರಸ್ತೆಯಲ್ಲಿರುವಂತಹ ಒಂದು ಸೌದೆ ಮಂಡಿ. ಮೊದಲು ಈ ಒಂದು ಸೌದೆ ಮಂಡಿಯಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ. ಆದರೆ ಇವಾಗ ಸೌದೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿರುವಂಥದ್ದು, ಜೊತೆಗೆ ಬೆಲೆ ಕೂಡ ಜಾಸ್ತಿ ಆಗಿರೋದು. ಮೊದಲೆಲ್ಲ ಯಾರು ತೊಗೊಂಡು ಹೋಗ್ತಾ ಇದ್ರು, ಇವಾಗ ಜಾಸ್ತಿ ಹೋಟೆಲ್ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಜಾಸ್ತಿ ಹೋಟೆಲ್ ಅವರು ತಗೊಂತ, ಮೊದಲು ಎಲ್ಲ ಮನೆಯವರು ತಗೊಂತ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾ ಇದ್ದು. ಇದಕ್ಕೆ ಆ ನೀರು ಬಿಸಿ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದಿದ್ದು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗಿದೆ. ಗೃಹ ಬಳಕೆ ಸಿಲಿಂಡರ್ ಪಡೆಯುವುದಕ್ಕೆ ನಿವಾಸಿಗಳು ಗ್ಯಾಸ್ ಗೋದಾಮು ಬಳಿಗೆ ಲಗ್ಗೆ ಇಡ್ತಿದ್ದಾರೆ. ಆದರೆ ನೋ ಸ್ಟಾಕ್ ಬೋರ್ಡ್ ಕಂಡು ನಿರಾಸೆಯಲ್ಲಿ ಹೋಗ್ತಿದ್ದಾರೆ. ನಗರದ ಬೈಪಾಸ್ ರಸ್ತೆಯಲ್ಲಿರುವಂತಹ ಮಹಾರುದ್ರ ಗ್ಯಾಸ್ ಏಜೆನ್ಸಿ ಗೋದಾಮು ಬಳಿಗೆ ಖಾಲಿ ಸಿಲಿಂಡರ್ ಹಿಡಿದು ಗ್ರಾಹಕರು ಬರ್ತಿದ್ದಾರೆ. ಮಾರ್ಚ್ 14ನೇ ತಾರೀಕಿಗೆ ಡೆಲಿವರಿ ಮೆಸೇಜ್ ಬಂದಿದೆ. ಆದರೆ ಸಿಲಿಂಡರ್ ಕೊಡ್ತಿಲ್ಲ ಅಂತ ಗ್ರಾಹಕರು ಆಕ್ರೋಶ ಹೊರಹಾಕಿದ್ರು. ಡೆಲಿವರಿ ಅಂತ ಹಾಕಿದ್ದಾರೆ, 31 ಇತ್ತು, ಫೋನು ಎತ್ತಲ್ಲ,
ಬರೀ ಬಿಸಿ ಅಂತ ಮಾಡಿಬಿಡ್ತಾರೆ. ಗ್ರಾಹಕರ ಆರೋಪವನ್ನ ಗ್ಯಾಸ್ ಏಜೆನ್ಸಿ ಮಾಲೀಕರು ನಿರಾಕರಿಸಿದ್ದಾರೆ. 3 ದಿನಗಳಿಂದ ಲೋಡ್ ಬಂದಿಲ್ಲ, ಸ್ಟಾಕ್ ಇರೋ ಸಿಲಿಂಡರ್ನಲ್ಲಿ ವಿತರಣೆ ಮಾಡಲಾಗ್ತಿದೆ ಅಂತ ಹೇಳಿದರು. ಎಲ್ಲ ಇಲ್ಲಿ ಬರ್ತಾ ಇದ್ದಾವೆ. ಆಮೇಲೆ ಬುಕ್ಕಿಂಗ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹಂಗಾಗಿ ನಮಗೆ ಕಂಪ್ನಿಯಿಂದ ಲೋಡೇ ಕಳಿಸ್ತಾ ಇಲ್ಲ. ಇರೋ ಲೋಡಲ್ಲಿ ನಾವು ಸೀನಿಯಾರಿಟಿ ವೈಸ್ ಕಳಿಸ್ತಾ ಇದ್ದೀವಿ. ಯಾಕೆಂದರೆ ಗೋಡನ್ ಹತ್ರ ಕೊಡಂಗೂ ಇಲ್ಲ. ನಮಗೆ DC ಆರ್ಡ್ರ್ ಮಾಡಿದ್ದಾವೆ. ಜನ ಎಲ್ಲ ಬಂದು ಇಲ್ಲೇ ನಿಲ್ತಿದ್ದಾವೆ. ಬಟ್ ಅವ್ರಿಗೆ ನಾವು ಹೇಳೋಕ್ಕೂ ಆಗ್ತಿಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಆಗ್ತಿಲ್ಲ. LPG ಸಿಲಿಂಡರ್ ಅಭಾವದಿಂದ ಜನರು ಸೌದೆ ಹಿಂದೆ ಬಿದ್ದಿದ್ದಾರೆ. ಅರಣ್ಯ ಪ್ರದೇಶಕ್ಕೆ ಆಟೋ, ಟ್ರ್ಯಾಕ್ಟರ್, ಬೈಕ್ನಲ್ಲಿ ಬಂದು ಸೌದೆ ಹೊತ್ತೊಯ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ KFDC ಅರಣ್ಯ ಪ್ರದೇಶದಲ್ಲಿ ಕೆಲ ದಿನಗಳ ಹಿಂದೆ ಅಕೇಶಿಯಾ ಮರಗಳ ಕಟಾವು ಮಾಡಲಾಯಿತು. ಪ್ರತಿ ವರ್ಷ ಮರಗಳ ಅವಶೇಷಕ್ಕೆ ಬೆಂಕಿ ಹಚ್ಚಲಾಗ್ತಿದೆ. ಆದರೆ ಈ ವರ್ಷ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಸೌದೆ ಒಯ್ಯಲು ಅನುಮತಿ ನೀಡಲಾಗಿದೆ. ಇಲಾಖೆ ಅನುಮತಿ ನೀಡುತ್ತಾ ಇದ್ದಂತೆ ಟ್ರ್ಯಾಕ್ಟರ್, ಬೈಕ್ನಲ್ಲಿ ಬಂದಂತಹ ಜನ ಸೌದೆ ಹೊತ್ತೊಯ್ದಿದ್ದಾರೆ. ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯಕ್ಕೂ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ವಿವಿ ಕ್ಯಾಂಟೀನ್ನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಕ್ಯಾಂಟೀನ್ಗೆ ನಿತ್ಯ ಒಂದು ಸಿಲಿಂಡರ್ ಬೇಕು. ಆದರೆ ಕಳೆದ 20 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಏನ್ ಮಾಡೋದು, ಹೊಗೆಯಲ್ಲಿ ಅಡುಗೆ ಮಾಡಬೇಕಾಗಿದೆ ಅಂತ ಕ್ಯಾಂಟೀನ್ ಸಿಬ್ಬಂದಿ ಹೇಳ್ತಿದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ವಾ? ಖಂಡಿತ ಸಿಗ್ತಾ ಇಲ್ಲ ಸರ್, ಖಂಡಿತ ಸಿಗ್ತಾ ಇಲ್ಲ ಸಿಲಿಂಡ್ರು. ಆಲ್ರೆಡಿ ನಮಗೆ 20 ದಿವಸದ ಮೇಲ್ಗಡೆಯಿಂದನೂ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಾವು 20 ದಿವಸವಿಂದನೂ ನಾವು ಈ ಒಂದು ಪರ್ಯಾಯ ಮಾರ್ಗವನ್ನು ಮಾಡ್ಕೊಂಡು ಇಲ್ಲಿ ಸುಮಾರು ಎಲ್ಲ ಹೆಣ್ಮಕ್ಳುಗಳಿಗೆ ಬೇಕಾದಂಥ ಗೋಬಿ, ಫ್ರೈಡ್ ರೈಸು, ನೂಡಲ್ಸ್ ಆ ಥರ ತಿಂಡಿ ಎಲ್ಲ ಸ್ಟಾಪ್ ಮಾಡಿದ್ದೀವಿ ಸರ್. ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಇದರಲ್ಲಿ ಒಂದೊಂದೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಬೆಳಿಗ್ಗೆ ಇಡ್ಲಿ, ವಡೆ, ಸ್ವಲ್ಪ ರೈಸ್ ಬಾತು ಮತ್ತು ಮಧ್ಯಾಹ್ನ ಅನ್ನ ಸಾಂಬಾರು, ಈ ಥರ ಉಪ್ಪಿಟ್ಟು, ಈ ಥರ ಕಮ್ಮಿ ಮಾಡ್ಕೊಂಡಿದ್ದೀವಿ. ಒಂದ್ ಕಡೆ LPG ಸಿಲಿಂಡರ್ ಸಿಗ್ತಿಲ್ಲ ಅಂತ ಜನರು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಆಟೋ ಗ್ಯಾಸ್ ಸಿಗದೆ ಚಾಲಕರು ಕೂಡ ಕಂಗಾಲಾಗಿದ್ದಾರೆ. ದಾವಣಗೆರೆಯಲ್ಲಿ 5 LPG ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಚಾಲಕರು ಪ್ರಯಾಣಿಕರನ್ನ ಬಿಟ್ಟು ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ LPG ಬಂಕ್ ಬಿಕೋ ಅಂತ ಇದೆ, ಸಂಪೂರ್ಣವಾಗಿ ಬಂದ್ ಆಗಿರತಕ್ಕಂಥದ್ದು. ವಿದ್ಯುತ್ ಕಾರಣದಿಂದಾಗಿ LPG ತೊಂದರೆ ಏನಾಗಿದೆ, ಆಟೋ ಚಾಲಕರಿಗೆ ಏನೋದು ಒಂದು ರೀತಿಯಾದಂಥ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಗ್ಯಾಸ್ ಸಿಗದೆ ಆಟೋ ಓಡಲ್ಲ, ಆಟೋ ಓಡದಿದ್ರೆ ಜೀವನ ಸಾಗಲ್ಲ. ಸಾಲದ ಕಂತನ್ನ ಕಟ್ಟೋದು ಹೇಗೆ ಅಂತ ಚಾಲಕರು ಅಸಹಾಯಕತೆನ ಹೊರಹಾಕಿದ್ರು. ಆಟೋದವರಿಗೆ ಭಾರಿ ಸಮಸ್ಯೆ ಆಗಿದೆ. ಈಗ ಅದು ಒಂದು ಈಗ ಮನೆ ಸಂಸಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಹಿಂಗೆ ಆದ್ರೆ ಗಾಡಿಗಳು ಕಂತು ಕಟ್ಟವು, EMI ಕಟ್ಟೋಗಿರ್ತಾವೆ. ಈ ಥರ ಮನೆ ಖರ್ಚುಗಳು, ಸ್ಕೂಲ್ ಫೀಸ್ಗಳು ಭಾಳ ಸಮಸ್ಯೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಆಟೋ ಗ್ಯಾಸ್ ಅಭಾವ ಉಂಟಾಗಿದೆ. ಕಾರವಾರ ಬಳಿಯ ಶಿರವಾಡದಲ್ಲಿರುವಂತಹ ಗೋ ಗ್ಯಾಸ್ ಬಂಕ್ನಲ್ಲಿ ಕಳೆದ 5 ದಿನಗಳಿಂದ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇದರಿಂದ ನೂರಾರು ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಇವತ್ತು ಕಾರವಾರ ನಗರದ LPG ಗ್ಯಾಸ್ ಪಂಪ್ನಲ್ಲಿದ್ದೀವಿ. ಈ LPG ಗ್ಯಾಸ್ ಪಂಪ್ಸ್ ಕಳೆದ ಒಂದು 4 ರಿಂದ 5 ದಿನಗಳ ಕಾಲ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ದೃಶ್ಯದಲ್ಲಿ ನೋಡಬಹುದು, ಈ ನೋ ಸ್ಟಾಕ್ ಬೋರ್ಡು ಕಳೆದ ಒಂದು 5 ದಿವಸಗಳಿಂದ ಹಾಕಲಾಗಿದೆ. ಮೇಲೆ ಅದಕ್ಕೆ ಕಾರಣ ಏನು ಎಂಬುದನ್ನು ಸಹಿತ ಅವರು ಒಂದು ಬ್ಯಾನರ್ನಲ್ಲಿ ಹಾಕಿದ್ದಾರೆ. ಅಂಕೋಲಾ, ಕುಮಟಾ ಪಂಪ್ಗೆ ಗ್ಯಾಸ್ ಬರ್ತಾ ಇದೆ, ಆದರೆ ಕಾರವಾರಕ್ಕೆ ಮಾತ್ರ ಬರ್ತಿಲ್ಲ. ಜೊತೆಗೆ ಕೆಜಿ ಗ್ಯಾಸ್ ಬೆಲೆಗಿನ 56 ರೂಪಾಯಿಯಿಂದ 101 ರೂಪಾಯಿಗೆ ಏರಿಸಲಾಗಿದೆ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರಿನಲ್ಲೂ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡಿದ್ರು. ನಗರದಲ್ಲಿರುವ ಎಲ್ಲ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದೆ. ಬಂಕ್ ಎಂಟ್ರಿ ಎಕ್ಸಿಟ್ಗಳಲ್ಲಿ ಹಗ್ಗ ಕಟ್ಟಲಾಗಿದೆ. LPG ಗ್ಯಾಸ್ ಸಿಗದಿದ್ರೆ ಹೇಗೆ ಜೀವನ ಮಾಡೋದು ಅಂತ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಆಟೋ ಚಾಲಕರು ಮನವಿ ಮಾಡ್ತಿದ್ದಾರೆ. ಗ್ಯಾಸ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನಾವು ಹೊಟ್ಟೆ ಮೇಲೆ ನಾವು ಕಲ್ಲು ಇಟ್ಕೊಂಡ್ಬಿಟ್ಟು ಕಸಿ ನಾವು ಹಂಗೆ ಗ್ಯಾಸ್ ಹಾಕೊಂಡು ಕಸಿ ಹಂಗೆ ಓಡಿಸ್ತಾ ಇದ್ದೀವಿ. ಅಂದ್ರೂ ಇವಾಗ ಪೂರನೇ ಬಂದಂತ ಅಂದ್ರೆ ನಾವು ಎಲ್ಲಿಗೆ ಹೋಗೋಣ? ಇಷ್ಟೊತ್ತಾದ್ರೂ ನಾವು ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ, ಏನೂ ಇಲ್ಲ ಸರ್. ಒಂದು ತಾಸು ಕೂತ್ಕೊಂಡ್ಬಿಟ್ಟು ಅಂದ್ರೆ 1 ತಾಸಲ್ಲಿ ನಾವು ಎಷ್ಟು ದುಡ್ಕೊಂಬಿಟ್ಟಿದ್ವಿ, ಅವು ಎಷ್ಟು ಬಾಧ ಆಗ್ತದೆ, ಎಷ್ಟು ಕಷ್ಟ ಆಗ್ತದೆ ನಮ್ಗೆ ಗೊತ್ತಿರ್ತದೆ ಸರ್. ಅದು ಹುಬ್ಬಳ್ಳಿಯಲ್ಲಿ ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಚಾಲಕರು ಕ್ಯೂ ನಿಂತಿದ್ದಾರೆ. ನಗರದ ಗಿರಣಿಚಾಲ ಬಳಿ ಇರೋ ಬಂಕ್ ಬಳಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಬಂಕ್ಗಳಲ್ಲಿ ಗ್ಯಾಸ್ ಇದ್ರೂ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಂಕ್ ಕಚೇರಿಗೂ ತೆರಳಿ ಮಾಲೀಕರ ಜೊತೆ ವಾಗ್ವಾದ ನಡೆಸಿದ್ರು. ನೋ ಸ್ಟಾಕ್ ಬೋರ್ಡ್ ಅಂತ ತೋರಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಚಾಲಕರು ಕಿಡಿಕಾರಿದ್ರು. ಈ ಪಂಪ್ನಲ್ಲಿ ನೋಡಿದ್ರೆ ನಾವು ಸ್ಟಾಕ್ ಇದೆ, ನಿಧಾನವಾಗಿ ಬರ್ರಿ ಹಾಕ್ತೀನಿ ಅಂತ ಪುಣ್ಯಾತ್ಮರು ಹೇಳ್ತಿದ್ದಾರೆ. 5-6 ಪಂಪ್ಗಳು ಏನು ಮಾಡ್ತಿದ್ದಾರೆ, ಸ್ಟಾಕ್ಗಳು ಇಟ್ಕೊಂಡು 80 ರೂಪಾಯಿ ತಗೊಂಡು 100 ರೂಪಾಯಿ ರೇಟ್ ಮಾಡ್ತಿದ್ದಾರೆ. ಆಟೋ ರಿಕ್ಷಾ ಚಾಲಕರನ್ನ ತಲೆ ಬೋಳಿಸಲು ನಿಂತಿದ್ದಾರೆ. ಅದಕ್ಕಾಗಿ ಜಿಲ್ಲಾ ಆಡಳಿತ, ಮಹಾನಗರ ಪಾಲಿಕೆ, ಆಯರ ಇಲಾಖೆ ಏನು ಮಾಡ್ತಿದ್ದಾರೆ?
ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪಾಡು ದಿನದಿಂದ ದಿನಕ್ಕೆ ಶೋಚನೀಯವಾಗ್ತಾ ಇದೆ. ಆಟೋ LPG ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಶೇಷಾದ್ರಿಪುರಂನಲ್ಲಿರುವ ಟೋಟಲ್ LPG ಗ್ಯಾಸ್ ಬಂಕ್ ಬಂದ್ ಆಗಿದೆ. ನಿನ್ನೆ ರಾತ್ರಿಯಿಂದ ಬಂಕ್ ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದು, ಬಂಕ್ ಮುಂದೆಯೇ ಆಟೋಗಳನ್ನು ನಿಲ್ಲಿಸಿ ಚಾಲಕರು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಯಾಣಿಕರನ್ನು ಬಿಟ್ಟು ಗ್ಯಾಸ್ ಹುಡುಕಲು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಒಂದು ಯುದ್ಧ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿದೆ. ಗ್ಯಾಸ್ ಗಂಡಾಂತರ, ಆಟೋ ಚಾಲಕರ ಪರದಾಟ, ತರಕಾರಿ ಬೆಲೆ ಕುಸಿತ, ಹೋಟೆಲ್ಗಳು, ಕಾರ್ಖಾನೆಗಳು ಬಂದ್. ಈಗ ಬೆಂಗಳೂರಿನಲ್ಲಿ ಮಸಾಲೆ ವ್ಯಾಪಾರಿಗಳಿಗೂ ಸಂಕಷ್ಟ ಶುರುವಾಗಿದೆ. ಮದುವೆ ಸೀಸನ್ನಲ್ಲಿ ಅರಿಶಿನ, ಜೀರಿಗೆ, ಸಾಸಿವೆ, ಕರಿಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಸೇರಿದಂತೆ ಮಸಾಲೆ ಪದಾರ್ಥಗಳು ಹೆಚ್ಚು ಬಳಕೆಯಾಗ್ತಿತ್ತು. ಆದರೆ ಕಳೆದ 2 ವಾರದಿಂದ ಮಸಾಲೆ ಪದಾರ್ಥಗಳ ವ್ಯಾಪಾರ ಹಾಗೂ ದಿನಸಿ ಸಾಮಗ್ರಿಗಳ ವಹಿವಾಟು ನೆಲಕಚ್ಚಿದೆ. ಕ್ಯಾಟರಿಂಗ್ ಬಿಸ್ನೆಸ್ ಡಲ್ ಆಗಿದೆ. ಹೀಗಾಗಿ ಹೋಲ್ಸೇಲ್ ಮಸಾಲೆ ವ್ಯಾಪಾರವೂ ಇಲ್ಲ. ಮತ್ತೊಂದೆಡೆ ದಿನಸಿ ಖರೀದಿಯು ಕುಸಿತವಾಗಿದೆ ಅಂತ ವರ್ತಕರು ಹೇಳಿದ್ದಾರೆ. ಟೋಟಲಿ ಎಲ್ಲ ಕಮ್ಮಿ ಆಗಿದೆ. ಜನ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಟೋಟಲಿ ಕಮ್ಮಿ ಆಗಿದೆ. ಮಸಾಲೆ ಪದಾರ್ಥಗಳು ಆ್ಯಕ್ಚುಲಿ ಸೀಸನ್ ನಮಗೆ ಈ ಸಾರಿನ ಪುಡಿ, ಸಾಂಬಾರು ಪುಡಿ, ಈ ಮನೆ ಗರಿ ಹಾಕಿನೂ ಬರ್ತಾರೆ ಇಲ್ಲಿ ಕೆಲವರು. ಪಾಪ ಈ ಸೀಸನ್ ಅಂದ್ಬಿಟ್ಟು ಧನಿಯಾ ವಸ್ತು ಬರೋದು, ಜೀರಿಗೆ ಎಲ್ಲ ಹೊಸ ಕೊರಬ್ ಬರೋದು ಇವಾಗೆಲ್ಲ. ಅದು ಯಾರು ಈಗ ಬರ್ತಾನೆ ಇಲ್ಲ ಸರಿಯಾಗಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಹಳೆ ವಾಣಿಜ್ಯ ಮಳಿಗೆಗಳ ತೆರವು ಕಾರ್ಯ ನಡೆದಿದೆ. ಹಳೆ ಕಟ್ಟಡ ತೆರವು ಮಾಡಿ ಮಲ್ಟಿಪ್ಲೆಕ್ಸ್ ಕಟ್ಟಡಕ್ಕೆ ಪ್ಲಾನ್ ಹಿನ್ನೆಲೆಯಲ್ಲಿ ನಗರಸಭೆಯ ಹಳೆ ವಾಣಿಜ್ಯ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯಿತು. ಚಳ್ಳಕೆರೆ ನಗರಸಭೆ ಅಧಿಕಾರಿಗಳಿಂದ ಮಳಿಗೆಗಳ ತೆರವು ಕಾರ್ಯ ನಡೆಯುತ್ತಿದ್ದು, ಪಟ್ಟಣದ ವಿವಿಧೆಡೆ ಇರುವ ಶಿಥಿಲಾವಸ್ಥೆಯ ವಾಣಿಜ್ಯ ಮಳಿಗೆ ತೆರವುಗೊಳಿಸಲಾಗಿದೆ. ಬೆಂಗಳೂರು ಕಾರಾಗೃಹಕ್ಕೆ ಡ್ರಗ್ಸ್ ಸಿಮ್ ಕಾರ್ಡ್ ಪೂರೈಕೆ ಆರೋಪದಲ್ಲಿ ಯುವತಿಯೊಬ್ಬಳನ್ನು ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಾಧೀನ ಕೈದಿ ನೆಪದಲ್ಲಿ ಡ್ರಗ್ಸ್ ಸಿಮ್ ಕಾರ್ಡ್ ಪೂರೈಕೆ ಮಾಡುತ್ತಿದ್ದ ರಿಕಿತಾ ರೈ ಬಂಧಿತ ಆರೋಪಿ. ಮಾರ್ಚ್ 26ರಂದು ವಿಚಾರಾಧೀನ ಕೈದಿ ಭೇಟಿಗೆಂದು ಸಂಜೆ 4:30 ವಿಸಿಟರ್ಸ್ ಪಾಸ್ ತೆಗೆದುಕೊಂಡಿದ್ದಳು. ಫರಾನ್ ಖಾನ್ ಎಂಬ ವಿಚಾರಾಧೀನ ಕೈದಿಯ ಭೇಟಿಗೆ ಹೋಗಿದ್ದ ರಿತಿಕಾ ಜೈಲಿನ ಮುಖ್ಯ ಗೇಟ್ ಬಳಿ ಅನುಮಾನಾಸ್ಪದವಾಗಿ ನಿಂತಿದ್ದಳು. ಕೂಡಲೇ ಮಹಿಳಾ ಭದ್ರತಾ ಸಿಬ್ಬಂದಿಯಿಂದ ರಿತಿಕಳ ಪರಿಶೀಲನೆ ನಡೆಸಿದಾಗ ಈಕೆ ಅಸಲಿ ಎತ್ತು ಹೊರಬಂದಿತ್ತು. ಪರಿಶೀಲನೆ ವೇಳೆ ಸಿಮ್ ಕಾರ್ಡ್ಗಳು, ಗಾಂಜಾ, ಡ್ರಗ್ಸ್ ಪತ್ತೆಯಾಗಿತ್ತು. ಮಹಿಳಾ ಉದ್ಯೋಗಿ ವಿದ್ಯಾ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧಪಟ್ಟಂತೆ ರಾಯಚೂರಿನ ಮಹಿಳಾ ಠಾಣಾ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ವಿದ್ಯಾಪತಿ ಮಂಜುನಾಥ್ ಅತ್ತೆ ಕವಿತಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 29ರಂದು ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾ ಶವ ಪತ್ತೆಯಾಗಿತ್ತು. ಪತಿ ಮಂಜುನಾಥ್ ನಿತ್ಯ ಕುಡಿದು ಬಂದು ಪತ್ನಿಗೆ ಟಾರ್ಚರ್ ಕೊಡ್ತಿದ್ದ, ಸೈಕೋ ರೀತಿ ವರ್ತಿಸ್ತಿದ್ದ ಅಂತ ವಿದ್ಯಾ ಪೋಷಕರು ಆರೋಪ ಮಾಡಿದ್ದಾರೆ. ಉಪವಿಜ್ಞಾನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಮೃತ ವಿದ್ಯಾಳನ್ನ ಘಟನೆ ದಿನ ಕುಡಿದು ಕಚೇರಿಗೆ ಹೋಗಿ ಪತಿ ಮಂಜುನಾಥ್ ಮನೆಗೆ ಕರೆತಂದಿದ್ದ. ಏರ್ಪೋರ್ಟ್ಗೆ ಬಂದ ಬ್ಲಾಕ್ ಮ್ಯಾಜಿಕ್ ಕೊರಿಯರ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸ್ವಯಂ ಘೋಷಿತ ಬಾಬಾ ನ್ಯೂಜಿಲೆಂಡ್ ಮೂಲದ ವ್ಯಕ್ತಿ ಸುಭಾಷ್ ಜೈ ಅಜೀಜ್ನನ್ನ ಬಂಧಿಸಲಾಗಿದೆ. ಕಳೆದ ಜನವರಿಯಲ್ಲಿ ನಕಲಿ ಬಾಬಾ ಕೆಂಪೇಗೌಡ ಏರ್ಪೋರ್ಟ್ಗೆ ಕೊರಿಯರ್ ಮಾಡಿದ್ದ. ಅದರಲ್ಲಿ ಕಬ್ಬು, ಹೂವು, ಅರಿಶಿನ, ಕುಂಕುಮ ಎಲ್ಲ ಹಾಕಲಾಗಿತ್ತು. ಕೊರಿಯರ್ ಕಂಡು ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಏರ್ಪೋರ್ಟ್ ಆಡಳಿತ ಮಂಡಳಿ ದೂರು ನೀಡಿತ್ತು. ಅಹಮದಾಬಾದ್ ಫ್ಲೈಟ್ ದುರಂತದ ರೀತಿ ಆಗದಿರಲಿ ಅಂತ ಕೊರಿಯರ್ ಕಳಿಸಿದ್ದಾಗಿ ವಿಚಾರಣೆಯ ವೇಳೆ ಆರೋಪಿ ಹೇಳಿಕೆ ನೀಡಿದ್ದ. ಏರ್ಪೋರ್ಟ್ ಪೊಲೀಸರು ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ನಿನ್ನೆ ಹುಲಿಕುಂಟೆ ಆರೋಗ್ಯ ಅಧಿಕಾರಿ ಉಮೇಶ್ ಶವ ಮರದ ಮೇಲೆ ನೇಣು ಬಿಗಿದ ರೀತಿಯಲ್ಲಿ ಪತ್ತೆಯಾಗಿತ್ತು. ಈ ಸಂಬಂಧ ಮೃತ ಆರೋಗ್ಯ ಅಧಿಕಾರಿ ಉಮೇಶ್ ಪತ್ನಿ ರಾಧಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ತನ್ನ ಪತಿ ಹಲವು ವರ್ಷಗಳಿಂದ ಸಕ್ಕರೆ ಕಾಯಿಲೆಯಿಂದ ಬಳಲ್ತಿದ್ರು. ಪ್ರತಿದಿನ ನಿದ್ದೆ ಬಾರದೆ ಮಾನಸಿಕ ತೊಂದರೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಕೊಡಿಸಿದರೂ ಗುಣಮುಖವಾಗದೆ ಮಾನಸಿಕವಾಗಿ ಕುಗ್ಗಿದ್ರು ಅಂತ ಪತ್ನಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಹೇಳಿಕೊಂಡಿದ್ದಾರೆ. ನಿನ್ನೆ ಸ್ವಂತ ಕೆಲಸದ ನಿಮಿತ್ತ ಬೈಕ್ನಲ್ಲಿ ಹೊರಗೆ ಹೋಗಿದ್ದ ಅವರು ರಾಷ್ಟ್ರೀಯ ಹೆದ್ದಾರಿ 48ನೇ ಸರ್ವಿಸ್ ರಸ್ತೆಯ ಪಕ್ಕದ ಲೇಔಟ್ನ ಮರಕ್ಕೆ ನೇಣು ಬಿಗಿದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಸಾಲ ಕೊಡಿಸಿದ್ದ ವಿಚಾರಕ್ಕೆ ಗಲಾಟೆಯಾಗಿ ಪತ್ನಿ ನೇಣಿಗೆ ಶರಣಾದ ಘಟನೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಜಿನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಪಾಪಮ್ಮ ಮತ್ತು ಮರಿಸ್ವಾಮಿ 2020ರಲ್ಲಿ ವಿವಾಹವಾಗಿದ್ದು ದಂಪತಿಗೆ 2 ಮಕ್ಕಳಿದ್ರು. ಚಿಕ್ಕಪುಟ್ಟ ವಿಚಾರಕ್ಕೂ ದಂಪತಿ ಪರಸ್ಪರ ಜಗಳವಾಡ್ತಾ ಇದ್ರು. ಇತ್ತೀಚೆಗೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದ ಪಾಪಮ್ಮ ಹಣವನ್ನ ತನ್ನ ಅಣ್ಣ ಮೌನೇಶ್ಗೆ ಕೊಟ್ಟಿದ್ಲು. ಬಳಿಕ ಮೌನೇಶ್ ಸಾಲ ಮರುಪಾವತಿಸದ ಹಿನ್ನೆಲೆಯಲ್ಲಿ ಪತಿ ಪತ್ನಿ ನಡುವೆ ಗಲಾಟೆಯಾಗಿದೆ. ಇದೇ ಕಾರಣಕ್ಕೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಪತ್ನಿ ಪಾಪಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ.
ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದಲ್ಲಿ ಮನೆಗೆ ಬೆಂಕಿ ಹತ್ತಿದ ಪ್ರಕರಣ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ನಿನ್ನೆ ರಾತ್ರಿ ನಡೆದಿರುವ ಘಟನೆಯಲ್ಲಿ ಪೂರ್ಣಿಮಾ ಹಾದಿಮನಿ ಎಂಬ ಮಹಿಳೆಗೆ ಗಂಭೀರ ಗಾಯಗಳಾಗಿವೆ. ಪತಿ ಕಲ್ಲಪ್ಪ ಹಾದಿಮನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪೆಟ್ರೋಲ್ ದರ ಏರಿಕೆ ಆಗಬಹುದು ಅಂತ ಮನೆಯಲ್ಲಿ ಸುಮಾರು 5 ಲೀಟರ್ ಪೆಟ್ರೋಲ್ ಅನ್ನು ಸಂಗ್ರಹಿಸಿದ್ದ ಶಂಕೆ ವ್ಯಕ್ತವಾಗಿದೆ. ಘಟನೆಯ ಸಂಬಂಧ ಗರಗ್ ಠಾಣಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ಬೀದಿ ನಾಯಿ ಹಾವಳಿಗೆ ಜನ ಹೈರಾಣಾಗಿದ್ದಾರೆ. ನಾಯಿಗಳು ಪಾದಾಚಾರಿ ಹಾಗೂ ವಾಹನ ಸವಾರರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇವೆ. ಸೂರ್ಯ ಸಿಟಿ ಫೇಸ್ 1ರಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಅಟ್ಯಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದೊಂದು ತಿಂಗಳಿನಿಂದ ಹೆಚ್ಚಾದ ಬೀದಿ ನಾಯಿಗಳ ಉಪಟಳಕ್ಕೆ ಬ್ರೇಕ್ ಹಾಕಲು ನಿವಾಸಿಗಳು ಮನವಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವಿವಿಧ ಕಡೆ ಭಾರೀ ಮಳೆಯಾಗಿದೆ. ಭಾಲ್ಕಿ ತಾಲೂಕಿನ ವಿವಿಧ ಗ್ರಾಮದಲ್ಲಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆಯಲ್ಲೆಲ್ಲ ನೀರು ತುಂಬಿದೆ. ಭಾಲ್ಕಿ, ಧನ್ನೂರು, ಖಾನಾಪುರ, ಹಲ್ಬರ್ಗ ಗ್ರಾಮದಲ್ಲಿ ಭಾರೀ ಮಳೆಯಾಗಿದೆ. 1 ಗಂಟೆಯಿಂದ ಸುರಿತಾ ಇರುವ ಮಳೆ ಬಿಸಿಲಿನ ಧಗೆಯಿಂದ ತತ್ತರಿಸಿದ್ದ ಜಿಲ್ಲೆಯ ಜನರಿಗೆ ತಂಪೆರೆದಿದೆ.